ಕಲಬುರಗಿ ನಗರದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮುಂದೆ ಕರ್ನಾಟಕ ರಾಷ್ಟ್ರ ಸಮಿತಿ ವತಿಯಿಂದ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಧರಣಿ ನಡೆಸಿದರು. ಪರಿಶಿಷ್ಟ ಜಾತಿ ಅಂತರ್ಜಾತಿ ಮರುವಿವಾಹ ಮತ್ತು ಅಂತರ್ಜಾತಿ ವಿವಾಹ ಯೋಜನೆಯಲ್ಲಿ 2018ರಿಂದ 2026 ಸುಳ್ಳು ದಾಖಲೆ ಸೃಷ್ಟಿಸಿ ಒಂದಕ್ಕಿಂತ ಹೆಚ್ಚು ಬಾರಿ ಅರ್ಜಿ ಸಲ್ಲಿಸಿ ಎಫ್ಡಿ ಮುರಿದು ಅಕ್ರಮದ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಜರುಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಮುಂದೆ ಕರ್ನಾಟಕ ರಾಷ್ಟ್ರ ಸಮಿತಿ ವತಿಯಿಂದ ಧರಣಿ ನಡೆಸಿದರು. ನಮಸ್ಕಾರ. ಕಲಬುರಗಿ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏನು ಅಂತರ್ಜಾತಿ ವಿವಾಹ ಏನು ಯೋಜನೆ ಇದೆ, ಈ ಯೋಜನೆ ಅಡಿಯಲ್ಲಿ 2018ರಿಂದ 2026ರವರೆಗೆ ಬೋಕಸ್ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿಸಿ ಕೋಟಿ ರೂಪಾಯಿ ಹಗರಣ ಆಗಿರುತ್ತೆ. ಸೊ ಈ ಹಗರಣ ವಿಚಾರವಾಗಿ 2025 ಡಿಸೆಂಬರ್ನಿಂದ ಇಲ್ಲಿವರೆಗೆ 3-4 ಬಾರಿ ಮಾಹಿತಿ ಹಕ್ಕು ಮನವಿ ಮತ್ತು ದೂರು ಕೊಟ್ಟರು ಕೂಡ ಜಂಟಿ ನಿರ್ದೇಶಕರ ಹತ್ರ ಈ ಫಲಾನುಭವಿಗಳ ಪಟ್ಟಿ ಅರ್ಜಿ ಎಷ್ಟು ಅಂಗೀಕಾರವಾಗಿ ಯಾವ್ಯಾವ ಅರ್ಜಿಗೆ ಎಷ್ಟು ಹಣ ಬಿಡುಗಡೆಯಾಗಿದೆ ಅಂತೇಳಿ ಮಾಹಿತಿ ಕೂಡ ಜಂಟಿ ನಿರ್ದೇಶಕರ ಹತ್ರ ಇರಲ್ಲ. ಸೊ ಇದೇ ನಿಟ್ಟಿನಲ್ಲಿ ನಾನು ಮಾಹಿತಿಗೆ ಹಾಕ್ಕೊಂಡು 8 ತಿಂಗಳಿಂದ ಕಚೇರಿ ತಿರುಗಾಡಿದವಾಗ ಮೊನ್ನೆ 17ನೇ ತಾರೀಕರಂದು ಸಮಾಜ ಕಲ್ಯಾಣ ಇಲಾಖೆ ಚಿಂಚೋಳಿ ಕಾರ್ಯದರ್ಶಿ ಗ್ರೇಡ್ 1 ಆಫೀಸರ್ ಮೇಲೆ ನೋಟಿಸ್ ಜಾರಿ ಮಾಡಿದ್ದಾರೆ. ಏನಂತೇಳಿ ಅಂದ್ರೆ, ನಮ್ಮ ಹತ್ರ ಈ ಸೂಕ್ತ ದಾಖಲೆ ಇರೋದಿಲ್ಲ, ನಿಮ್ಮ ಹತ್ರ ಇರುವಂಥ ದಾಖಲೆ ನಿಮ್ಮನ್ನು ಕೇಳಿದ್ರು ಕೂಡ ನೀವು 8 ತಿಂಗಳಿಂದ ದಾಖಲೆ ಕೊಡ್ತಿಲ್ಲ ಅಂದ್ರೆ ಇದು ಯಾವ ರೀತಿಯಾದಂಥ ಷಡ್ಯಂತ್ರ ಮತ್ತು ಅಕ್ರಮ ಆಗಿದೆ ಅಂದ್ರೆ, ಚಿಂಚೋಳಿ ತಾಲೂಕಿನ ಒಟ್ಟು 264 ಅಂತರ್ಜಾತಿ ವಿವಾಹ ಅರ್ಜಿಗಳು ಇಲ್ಲಿವರೆಗೆ ಆಗಿವೆ. ಆ ಅಂತರ್ಜಾತಿ ವಿವಾಹ ಅರ್ಜಿಗಳ ಎಷ್ಟು ದಾಖಲಾತಿಗಳಿದೆ ಅಂಥೇಳಿ ಲೆಕ್ಕಪತ್ರ ಮಾನ್ಯ ಜಂಟಿ ನಿರ್ದೇಶಕರ ಹತ್ರ ಇಲ್ಲ, ಮತ್ತು ಸಮಾಜ ಕಲ್ಯಾಣ ಇಲಾಖೆ ಗ್ರೇಡ್ 1 ಆಫೀಸರ್ ಹತ್ರ ಇಲ್ಲ. ಸೊ ಇಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವಾಗ 8 ತಿಂಗಳಿನಿಂದ ಇವರಿಗೆ ದಾಖಲೆ ಕೇಳಕ್ಕೆ ಹಿಂದೆ ಬೀಳ್ತೀವಿ, ಅವಾಗ ಮಾತ್ರ ಇವ್ರು ಏನು ಮಾಡ್ತಾರೆ, ದಾಖಲೆಗಳನ್ನು ಕಲೆ ಹಾಕಕ್ಕೆ ಇವರು ರೆಡಿ ಆಗ್ತಾರೆ. ಇದರ ಅರ್ಥ ಏನಂದ್ರೆ, ಈ ಯೋಜನೆಯಲ್ಲಿ ಸಂಪೂರ್ಣ ಬೋಕಸ್ ಆಗಿದೆ. ಏನು ಬೋಕಸ್ ಮಾಡಿರ್ತಾರಂದ್ರೆ, ಸುಳ್ಳು ಜಾತಿ ಪತ್ರ, ಸುಳ್ಳು ವಿವಾಹ ನೋಂದಣಿ ಪತ್ರ ಮತ್ತು ಸುಳ್ಳು ಅಕೌಂಟ್ಗಳು ಕ್ರಿಯೇಟ್ ಮಾಡಿಕೊಂಡು ಅಕೌಂಟ್ಗಳು ಏನು ಮಾಡ್ತಾರಂದ್ರೆ, ಬ್ಯಾಂಕಿನ ಏಜೆಂಟ್ಗಳು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ದಲ್ಲಾಳಿಗಳು ಇವ್ರು 3 ಕೂಡ್ಕೊಂಡು ಏನು ಮಾಡ್ತಾರಂದ್ರೆ 3 ವರ್ಷ ತನಕ FD ಮುರಿಯಂಗಿರಲ್ಲ. ಆದರೆ ಈ ಯೋಜನೆಯಲ್ಲಿ 3 ವರ್ಷ ತನಕ FD ಮುರಿಯಂಗಿಲ್ಲ. ಇವರು ದಲ್ಲಾಳಿಗಳು, ಬ್ಯಾಂಕಿಗಳು ಮತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳು ಕೂಡ್ಕೊಂಡು 10 ದಿನದಾಗ FD ಮುರ್ಕೊಂಡು ದಲ್ಲಾಳಿಗಳ ಅಕೌಂಟ್ನಾಗ ದುಡ್ಡು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರೆ. 200 ಈ ಸಂದರ್ಭದಲ್ಲಿ ಸಚಿನ್ ಚೌಹಾಣ್, ಮೋಹಸಿನ್ ಪಟೇಲ್, ಶಿವಪುತ್ರ ಗರೂರ್, ದೇವಪ್ಪ ನೆಲುಗಿ, ಸೀತಾರಾಮ್ ಪವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CS, ED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.